ಆತ್ಮೀಯ ಸಾಯಿಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಗಿನ ಹಿಮವಂತ ಋತು ಮಾರ್ಗಶಿರ ಬಹುಳ ಚತುರ್ಥಿ ಸಂಕಷ್ಟ ಚತುರ್ಥಿ ಸೋಮವಾರ ದಿನಾಂಕ 8/12/2025. ಈ ದಿನ ವಿಶೇಷ ಏನಪ್ಪ ಅಂದರೆ ಸಂಕಷ್ಟಹರ ಚತುರ್ಥಿ. ವಾರ ಬಂದು ಸೋಮವಾರ, ತಿಥಿ ಬಂದು ಚತುರ್ಥಿ ರಾತ್ರಿ 9:45 ಇರ್ತದೆ. ನಕ್ಷತ್ರ ಪುನರ್ವಸು ಬೆಳಗ್ಗೆ 9:14 ಇರ್ತದೆ. ಯೋಗ ಬಂದು ಬ್ರಹ್ಮಯೋಗ ಇರ್ತದೆ. ಕರ್ಣ ಬಂದು ಭವಕರ್ಣ ಇರ್ತದೆ. ಅಲ್ಲಿಂದ ಆಚೆಗೆ ಆದ್ಮೇಲೆ ಈಗ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಈ ಮೇಷರಾಶಿಯವರೆಗೆ ನೋಡಿ, ಮಿತ್ರರ ಸಹಕಾರದಿಂದ ವ್ಯಾಪಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸಂತಸ, ರೈತರಿಗೆ ಮಿಶ್ರ ಫಲ, ಕಾರ್ಮಿಕರಿಗೆ ಶುಭ ದಿನ, ವೈದ್ಯರಿಗೆ ಹೆಚ್ಚಿನ ಕೆಲಸದ ಒತ್ತಡ, ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗಿರ್ತದೆ. ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭಕರವಾದ ದಿನ ಇದು. ನೀವು ಬೆಳಗ್ಗೆ ಎದ್ದು ಗೋಪೂಜೆ ಮಾಡಿ, ಯಾವುದಾದ್ರೂ ಒಂದು ಹಸುಗೆ ಹೋಗಿ ನಮಸ್ಕಾರ ಮಾಡಿ, ಅದಕ್ಕೇನಾದರೂ ಉಣಬಡಿಸಿ ಮತ್ತು ಅದಕ್ಕೆ ನಮಸ್ಕಾರ ಹಾಕೊಳ್ಳೋದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆಲ್ಲ ಶುಭಗಳೇ ಜರುಗುತ್ತದೆ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಆತ್ಮರೇ, ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಉತ್ತಮವಾದ ದಿನ, ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಅತಿ ಶುಭಕರವಾಗಿರತಕ್ಕಂಥ ದಿನ. ಕುರಿ, ಮೇಕೆ, ಕೋಳಿ, ಹಸು, ಎಮ್ಮೆ ಇವುಗಳನ್ನು ಮೇಯಿಸಿ ಬೆಳೆಸ್ತಕ್ಕಂಥ ರೈತರಿಗೆ ಬಹಳ ಶುಭಕರವಾದ ದಿನ. ದಲ್ಲಾಳಿಗಳಿಗೆ ಒಳ್ಳೆಯ ಲಾಭ. ನೀವು ಯಾರು ದಲ್ಲಾಳಿ ವ್ಯಾಪಾರಸ್ಥರಿರ್ತಾರೆ ಅವರು ಇದನ್ನು ಉತ್ತಮವಾದ ಲಾಭ ಸಂಪಾದಿಸ್ತಾರೆ. ನೀವು ಗೋಗ್ರಾಸ ಅಂದರೆ ನೀವು ವ್ಯಾಪಾರ ಮಾಡೋದ್ರ ಜೊತೆ ಹಸುಗೆ ಏನಾದರೂ ಉಣಬಡಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ವ್ಯಾಪಾರದಲ್ಲಿ ಪ್ರಗತಿ, ಉತ್ತಮವಾದ ಲಾಭ. ಈ ರೇಷ್ಮೆ, ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ. ವೃತ್ತಿಪರ ಛಾಯಾಗ್ರಾಹಕರಿಗೆ ಅಂದರೆ ಫೋಟೋಗಳು ತೆಗಿತಾರಲ್ಲ ಸ್ಟುಡಿಯೋಗಳವರು, ಅವರಿಗೆ ಮತ್ತು ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯ ದಿನ. ಈ ಚೀನಿವಾರರು, ನೇಕಾರರು, ಕಮ್ಮಾರರು, ಕುಂಬಾರರು, ಒರಿಜಿನಲ್ ಪ್ರೊಫೆಷನಲಿಸ್ಟು ಇವರಿಗೆಲ್ಲ ಬಹಳ ಉತ್ತಮವಾದ ದಿನ. ಹಾಲು ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ಲಾಭ. ನೀವು ನಂದೀಶ್ವರನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗಿಸ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ. ಒಳ್ಳೆ ರಿಸಲ್ಟ್ ಬರ್ತದೆ, ನಿಮಗೆ ಒಳ್ಳೆ ಸುದ್ದಿ ಬರ್ತದೆ. ಹೂವಿನ ಬೆಳೆಗಾರರಿಗೆ ಲಾಭ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೂ ಸಹ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ. ರೈತರಿಗೆ ಕಾರ್ಯಕ್ಕೆ ತಕ್ಕ ಪ್ರತಿಫಲ ಇರ್ತದೆ. ಹೂವು, ಹಣ್ಣು, ತರಕಾರಿ, ವೀಳ್ಯದೆಲೆ, ಸೊಪ್ಪು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ. ಅರ್ಕವೃಕ್ಷ ಅಂದರೆ ಎಕ್ಕೆ ಗಿಡಕ್ಕೆ ನಮಸ್ಕಾರ ಮಾಡಿ, ಅದನ್ನು ಮುಟ್ಟಿ ಸಾಕು, ಮುಟ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಸಾಕು. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಆದ್ಮೇಲೆ ಕರ್ಕಾಟಕದಿಂದ ಸಿಂಹಕ್ಕೆ ಬಂದಾಗ ದೇಹಾಲಸ್ಯ, ಕಾರ್ಯವಿಘ್ನ, ವೃಥಾ ತಿರುಗಾಟ, ಕುಟುಂಬದಲ್ಲಿ ಉತ್ತಮ ವಾತಾವರಣ. ಇವೆಲ್ಲ ನೋಡಿ, ಆಚೆಯಿಂದ ಹೆಂಗಾದರೆ ಮನೆಯಲ್ಲಿ ನಿಮಗೆ ಒಳ್ಳೆಯ ಗೌರವ ಇರ್ತದೆ, ಒಳ್ಳೆಯ ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ. ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ ಬಹಳ ಲಾಭಕರವಾದ ದಿನ ಇದು. ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಒಳ್ಳೆಯ ದಿನ. ಈ ಕಟ್ಟಡಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಮಾರ್ತಕ್ಕಂಥವ್ರು, ಮರಳು ಮಾರ್ತಕ್ಕಂಥವ್ರು, ಇಟ್ಟಿಗೆ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಕಟ್ಟಡ ಸಾಮಗ್ರಿಗೆ ಮಾರೋಗಳ ಲಾಭ ಇರ್ತದೆ. ಈ ದಿನ ಸಂಕಷ್ಟಹರ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ತಿರುಗಾಟ, ವೃಥಾ ತಿರುಗಾಟ, ಆದರೆ ತಿರುಗಾಟದಿಂದ ಲಾಭ. ಹಣ ಹೆಚ್ಚು ವ್ಯಯ ಆಗ್ತಕ್ಕಂಥದ್ದು, ಹಣ ಹೊಂದಿಸೋದು ಕೂಡ ಕಷ್ಟ ಆಗ್ತದೆ. ಕೃಷಿಕರಿಗೆ ನಷ್ಟ, ಕಾರ್ಯವಿಘ್ನ, ಮಿಶ್ರ ಫಲಗಳು. ಕನ್ಯಾ ರಾಶಿಯವರಿಗಿರಂಥ ಶುಭ ಇಲ್ಲ ಈ ದಿನ. ಈ ಮೆಡಿಕಲ್ ಸ್ಟೋರ್ಸು, ಪೆಸ್ಟಿಸೈಡ್ ಮಾಡೋದು, ಮೆನ್ಯೂರ್ ಮಾಡ್ತಕ್ಕಂಥವ್ರುಗಳೇ ಲಾಭ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲಗಳು ಇರುವುದಿಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ. ಪ್ರಯಾಣ ಮಾಡಿ, ಪ್ರಯಾಣದಿಂದ ಲಾಭ ಸಿಗ್ತದೆ. ಭೂ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಇರ್ತದೆ. ಇದನ್ನು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಒಳ್ಳೆಯ ದಿನ ಆಗಿರ್ತದೆ. ಅಶ್ವತ್ಥ ಪ್ರದಕ್ಷಿಣೆ ಮಾಡಿ, ಅಂದರೆ ಅರಳಿ ಮರಕ್ಕೆ, ಬೇವಿನ ಮರಕ್ಕೆ ಇರ್ತಕ್ಕಂಥ ಅಶ್ವತ್ಥ ಕಟ್ಟೆಗೆ ಹೋಗಿ ಅದಕ್ಕೆ ನೀವು ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. 6 ಅದೃಷ್ಟ ಸಂಖ್ಯೆ
ವಾಯುವ್ಯ. ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವ್ಯಾಪಾರಸ್ಥರಿಗೆ, ರೈತರಿಗೆ, ಕಾರ್ಮಿಕರಿಗೆ ಮಿಶ್ರ ಫಲ, ಎಲ್ಲಿ ಪೂರ್ಣ ಫಲ ಇಲ್ಲ, ಮಿಶ್ರ ಫಲ. ಮತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ. ನ್ಯಾಯವಾದಿಗಳಿರ್ತಾರೆ ನೋಡಿ ಕೋರ್ಟಲ್ಲಿ, ಲಾಯರ್ಗಳು, ಅವರಿಗೆ ಒಳ್ಳೆಯ ದಿನ, ಒಳ್ಳೆ ಪ್ರೋಗ್ರೆಸ್ ಇರ್ತದೆ. ಹೂವು ಹಣ್ಣು ತೆಂಗಿನಕಾಯಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ ಈ ದಿನ. ಬಿಲ್ವ ವೃಕ್ಷ ಇರ್ತದೆ ನೋಡಿ, ಆ ಬಿಲ್ವ ವೃಕ್ಷಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮರೆ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಶುಭಕರವಾಗಿರ್ತಕ್ಕಂಥ ದಿನ. ಔದ್ಯೋಗಿಕ ಪ್ರಗತಿ, ಚಿನ್ನ ಬೆಳ್ಳಿ ವಜ್ರದ ವ್ಯಾಪಾರಿಗಳಿಗಂತೂ ಬಹಳ ಶುಭಕರವಾದ ದಿನ, ಒಳ್ಳೆಯ ವ್ಯಾಪಾರ ಆಗುತ್ತೆ ಇವರಿಗೆ. ಜವಳಿ ವ್ಯಾಪಾರಿಗಳಿಗೆ ಶುಭ. ಏನೋ ಈ ಹಣ್ಣಿನ ವ್ಯಾಪಾರಿಗಳಿಗೆ, ಬೆಳೆಗಾರರಿಗೆ ಬಹಳ ಬೇಡಿಕೆ ಇರ್ತದೆ. ಈ ಜವಳಿ, ಚಿನ್ನ ಬೆಳ್ಳಿ, ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಶಿವಾಲಯಕ್ಕೆ ಹೋಗಿ ಶಿವನನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿಕೆ, ಉದ್ಯೋಗ ಪ್ರಗತಿ, ಕೃಷಿ ಕಾರ್ಮಿಕರಿಗೆ ಶುಭ. ಗೆಡ್ಡೆ ಗೆಣಸು ತರಕಾರಿ ಬೆಳೆಗಾರರಿಗೆ ಲಾಭದಾಯಕವಾದ ದಿನ. ಇವತ್ತು ಹೋಟೆಲ್ಲು, ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ. ಈ ಶಕ್ತಿ ದೇವತೆಗಳು, ಚೌಡೇಶ್ವರಮ್ಮನಾಗಲಿ, ಮಾರಮ್ಮನಾಗಲಿ, ಮತ್ತೆಮ್ಮನಾಗಲಿ, ಅಂಕಾಳಮ್ಮನಾಗಲಿ, ರೇಣುಕಾ ಯಲ್ಲಮ್ಮನಾಗಲಿ, ಯಾವುದೇ ಶಕ್ತಿ ದೇವತೆಗಳಿಗೆ ಹೋಗಿ ಇವತ್ತು ನಮಸ್ಕಾರ ಮಾಡಿ, ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಇಂದ ಕುಂಭರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಶುಭವಾರ್ತೆ. ನೌಕರರಿಗೆ ನೌಕರಿಯಲ್ಲಿ ಮುಂಬಡ್ತಿ ಅಥವಾ ಪ್ರಗತಿ, ದೈವ ಕೃಪೆ. ತೆಂಗಿನ ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ಶುಭಕರವಾದ ದಿನ. ಗಣಪತಿ ಧ್ಯಾನ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ. ದಿನಸಿ ವ್ಯಾಪಾರಿಗಳಿಗೂ ಶುಭಕರವಾಗಿರತಕ್ಕಂಥದ್ದು. ಸಂಕಷ್ಟರ ಮಹಾಗಣಪತಿಯನ್ನು ಧ್ಯಾನ ಮಾಡಿ, ಬಹಳ ಒಳ್ಳೆಯದಾಗ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ. ಪ್ರೊಫೆಷನಲ್ಸ್, ರೈತರಿಗೆ ಕಾರ್ಯಪ್ರಗತಿ. ಈ ರೆಡಿಮೇಡ್ ಮಾಡ್ತಾರೆ ನೋಡಿ, ರೆಡಿಮೇಡ್ ಗಾರ್ಮೆಂಟ್ಸ್ ಆಗ್ಬೋದು, ರೆಡಿಮೇಡ್ ಫುಡ್ ಮೆಟೀರಿಯಲ್ಸ್ ಆಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಆಗ್ಬೋದು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಆಗ್ಬೋದು, ರೆಡಿಮೇಡ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಈ ಸಾಂಬಾರ ಪದಾರ್ಥಗಳನ್ನು ಶೇಖರಣೆ ಮಾಡ್ತಕ್ಕಂಥ ರೈತರಿಗೆ ಒಳ್ಳೆಯ ಉತ್ತಮವಾದ ಲಾಭ ಇರ್ತದೆ. ಈ ರಿಟೇಲ್ ಟ್ರೇಡರ್ಸ್ಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ಅಶ್ವತ್ಥ ನಾರಾಯಣನ ಪ್ರದಕ್ಷಿಣೆ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ. ಆತ್ಮರೇ, ಈ ದಿನ ಸಂಕಷ್ಟ ಗಣಪತಿ ವ್ರತ, ಇದರ ಬಗ್ಗೆ ಬಹಳ ಸರಿ ಹೇಳಿದ್ದೀನಿ ನಾನು ನಿಮಗೆ, ಅದರ ಪದ್ಧತಿ ಏನು ಅಂತೆಲ್ಲನೂ. ಸಂಕಷ್ಟರ ಮಹಾಗಣಪತಿ ನಿಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಬರ್ತಫ್ ಮಾಡ್ತಾ ಇದ್ದೀವಿ. ಆತ್ಮರೇ, ನಮ್ಮ ಕಾರ್ಯಕ್ರಮವು ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ನೀವು ಸಂಕೋಚವಿಲ್ಲದೆ ಹೇಳಿ, ನಾವು ಅದಕ್ಕೆ ನಿಮಗೆ ಉತ್ತರ ಕೊಡ್ತೀವಿ ಅಂತೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.